ಹಿಂದೆ ಕೂಡ ಬಹಳಷ್ಟು ಕಡೆ ಇಂಥದ್ದು ಆದಂತ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ, ಬೆಳಗಾಮಲ್ಲಿ ಇಲ್ಲೆಲ್ಲ ಆದಾಗ ಅಧಿಕಾರಿಗಳನ್ನ ಕೆಲವರನ್ನ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಕ್ರಮನೂ ಕೂಡ ತಗೊಂಡಿದ್ದೇವೆ. ಆದ್ರೆ ಇಲ್ಲಿ ಪದೇ ಪದೇ ಈಗ ಆಗ್ತಾ ಇದೆ ಅಂತ ಹೇಳಿ ಹಿಂದೆ ಕೂಡ ಈ ರೀತಿ ಆದಂತ ಸಂದರ್ಭದಲ್ಲಿ ಕೆಲವರನ್ನ ಸಸ್ಪೆಂಡ್ ಮಾಡಿತ್ತು. ಈಗ ನಾನು ನಿನ್ನೆ ಕೂಡ ನಮ್ಮ ಯಾರು ಇನ್ಚಾರ್ಜ್ ಇದ್ದಾರೆ ದಯಾನಂದ್ ಅವರು, ಅಲ್ಲಿ ADGP ಅವರನ್ನ ನಾವು ಮುಖ್ಯಸ್ಥರನ್ನಾಗಿ ಮಾಡಿದ್ವಿ. ಅವರು ನೆನ್ನೆ ಏನೋ ರಜೆ ಇದ್ದಾರೆ ಅಂತ ಇದ್ರು. ನಾನು ಮಾತಾಡಿದೆ ಅವರಿಗೆ, ಪದೇ ಪದೇ ಈ ರೀತಿ ಆಗ್ತಾ ಇದೆ, ಯಾರು ಇದಕ್ಕೆ ಹೊಣೆ ಆಗ್ತಾರೆ, ಯಾರು ಸೂಪರ್ಡೆಂಟ್ ಇದ್ದಾರೆ, ಯಾರು ಕೆಳಗಿನ ಲೆವೆಲಿನ ಅಧಿಕಾರಿಗಳಿದ್ದಾರೆ, ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಬೇಕು, ನನಗೆ ವರದಿಯನ್ನು ಕೊಡಬೇಕು ಅಂತ ನೆನ್ನೆ ಕೇಳಿದ್ದೇನೆ. ಬಟ್ ಐ ವಿಲ್ ನಾಟ್ ಟಾಲರೇಟ್ ದಿಸ್ ನಾನ್ಸೆನ್ಸ್. ಎನಫ್ ಈಸ್ ಎನಫ್. ಯಾಕೆಂದ್ರೆ ಇದು ತುಂಬಾ ಈ ರೀತಿ ಆಗಬಾರ್ದು. ಇದು ನಾವು ಅಲ್ಲಿ ಕೆಲವು ಸಂದರ್ಭದಲ್ಲಿ ಸ್ಟಾಫ್ ಕಡಿಮೆ ಇದ್ದಾರೆ ಅಂತ ಹೇಳ್ತಾರೆ, ಆದ್ರೆ ಇರುವಂತ ಸ್ಟಾಫ್ಸು ಸರಿಯಾಗಿ ಕೆಲಸ ಮಾಡ್ಬೇಕಲ್ವಾ? ದಟ್ ಈಸ್ ನಾಟ್ ಎನ್ ಎಕ್ಸ್ಕ್ಯೂಸ್. ಹಂಗಂತ ಹೇಳಿ ಸ್ಟಾಫ್ ಕಮ್ಮಿ ಇದ್ದಾರೆ ಅಂತ ಹೇಳಿ ಟಿವಿ ಕೊಟ್ಬಿಡೋದು, ಅವ್ರಿಗೆ ಮೊಬೈಲ್ ಕೊಡೋದು ಅಥವಾ ಇನ್ನೇನೋ ಕೊಡೋದು, ಇವೆಲ್ಲ ಮಾಡಿದ್ರೆ ಜೈಲ್ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಅದಕ್ಕಾಗಿ ನಾನು ವರದಿ ಕೇಳಿದ್ದೇನೆ. ನಾನು ಇಮಿಡಿಯೇಟ್ ಆಗಿ ನಾನೇ ಒಂದು ಸಭೆ ಮೀಟಿಂಗ್ ತಗೊಳ್ತೀನಿ. ಮೀಟಿಂಗ್ ತಗೊಂಡು ಏನ್ ಲ್ಯಾಪ್ಸಸ್ ಇದೆ, ಅದಕ್ಕೆ ಏನ್ ಮಾಡಬೇಕು, CCTV ಕ್ಯಾಮ್ರಾಗಳು ಮತ್ತೆ ಎಲ್ಲ ನಾವು ಜಾಮರ್ಸು ಇವೆಲ್ಲ ಅಪ್ರೂವ್ ಮಾಡಿ ಕೊಟ್ಟಿದ್ದೇವೆ. ಅದನ್ನ ಇಂಪ್ಲಿಮೆಂಟ್ ಕೂಡ ಕೆಲವು ಕಡೆ ಮಾಡಿದ್ದಾರೆ, ಕೆಲವು ಕಡೆ ಇನ್ನೂ ಮಾಡಬೇಕಾಗಿದೆ. ಅದಕ್ಕೆ ಸೀರಿಯಸ್ ಆಗಿ ತಗೊಂಡು ಅದಕ್ಕೆ ಕ್ರಮ ತಗೊಳ್ಳೋದಕ್ಕೆ ನಾನು ಸಭೆಯನ್ನ ಕರೀತೇನೆ, ಅಧಿಕಾರಿಗಳ ಸಭೆ. ಎನ್ಕ್ವೈರಿಗೆ ಈಗಾಗಲೇ ನನಗೆ ವರದಿ ಕೊಡಿ ಅಂತ ಹೇಳಿದ್ದೇನೆ. ಒಂದು ವೇಳೆ ನಮಗೆ ಆ ವರದಿಯಲ್ಲಿ ಸಮಾಧಾನ ಆಗ್ಲಿಲ್ಲ ಅಂತಂದ್ರೆ ನಾನು ಬೇರೆ ಒಂದು ಸಮಿತಿಯನ್ನ ಸೆಟಪ್ ಮಾಡ್ತೇನೆ. ಒಂದು ಸಮಿತಿ, ಬೇರೆ ಬೇರೆ ಅಧಿಕಾರಿಗಳನ್ನ ಮಾಡಿ ಒಂದು ಸಮಿತಿಯನ್ನು ಸೆಟಪ್ ಮಾಡಿ ಅದಕ್ಕೆ ಇಮಿಡಿಯೇಟ್ ಆಗಿ ಕರೆಕ್ಟಿವ್ ಮೆಷರ್ಸ್ ಅನ್ನ ತಗೊಳ್ತೀವಿ. ಸರ್, ಈಗ ಉಗ್ರ ಕೈಯಲ್ಲಿ ಮೊಬೈಲ್ ಇದೆ ಅಂದ್ರೆ ಅದು ನಮ್ಗೆ ಆತಂಕ ಅಲ್ವಾ ಸರ್? ಖಂಡಿತವಾಗಿ ಯಾರ ಕೈಲೂ ಇರಬಾರ್ದು. ಜೈಲಿನಲ್ಲಿರೋರ್ ಕೈಲಿ ಯಾರ ಕೈಲೂ ಇರಬಾರ್ದು. ಬರೀ ಉಗ್ರ ಅಂತಾನೆ ಅಲ್ಲ, ಯಾರು ಕೂಡ ಮೊಬೈಲ್ ಆಗ್ಲಿ ಅಲ್ಲಿನ ಈ ತರದ್ದು ಫೆಸಿಲಿಟೀಸ್ನೆಲ್ಲ ಅವರಿಗೆ ಕೊಡೋದಾದ್ರೆ ಮತ್ತೆ ಜೈಲ್ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಅದಕ್ಕೆ ನಾನು ಸೀರಿಯಸ್ ಆಗಿ ತಗೊಂಡು ಇದನ್ನ ಒಂದು ಸಮಿತಿಯನ್ನು ರಚನೆ ಮಾಡಿ, ಇಲ್ಲಿ ಯಾಕೆ ಈ ರೀತಿ ಪದೇ ಪದೇ ಇಲ್ಲಿ ಬೆಂಗಳೂರಿನಲ್ಲಾಗುತ್ತೆ, ಬೆಳಗಾಂನಲ್ಲಾಗುತ್ತೆ, ಮಂಗಳೂರಲ್ಲಾಗುತ್ತೆ, ಈ ತರ ಎಲ್ಲ ಆಗಬಾರ್ದು. ಅದಕ್ಕೋಸ್ಕರ ಅದನ್ನ ಸೀರಿಯಸ್ ಆಗಿ ತಗೊಂಡು ಅದಕ್ಕೆ ಏನ್ ಕ್ರಮ ಮಾಡ್ಬೇಕು ಅದನ್ನ ಮಾಡ್ತೀನಿ. ಸರ್, 2023 ಅಥವಾ 2022 ವಿಡಿಯೋಗಳು ಅಂತ ಹೇಳ್ತಾರೆ, ಅದು ನಿಜನಾ? ಇಲ್ಲ, ಅದನ್ನೇ ನಾನು ಹೇಳಿದ್ದು. ನನಗೆ ಕೆಲವರು ಹೇಳಿದ್ರು ಇದು ಹಳೆ ವಿಡಿಯೋ ಹಾಕಿದ್ದಾರೆ. ಹಿಂದೆನೂ ಕೂಡ ಹಳೆ ವಿಡಿಯೋಗಳನ್ನು ಬೆಳಗಾಂನಲ್ಲಿ ಆದಂತ ಸಂದರ್ಭದಲ್ಲಿ ಹಳೇದು ಹಾಕಿದ್ದಾರೆ. ಅದನ್ನ ವೆರಿಫೈ ಮಾಡಿದ್ವು ನಾವು. ಅಂಥದ್ದು ಕೂಡ ನಡೆಯುತ್ತೆ. ಅದೇನೇ ಇರಲಿ, ಅದು ಆ ರೀತಿ ನಡಿಬಾರ್ದಲ್ಲ. ಹಳೇದಾಗ್ಲಿ ಹೊಸದಾಗ್ಲಿ ಆ ರೀತಿ ನಡಿಬಾರ್ದು.